सकललोकोद्धारकम् सर्वपाप परिहारम् सर्वश्रेष्ठ गुरुदेवं प्रणमाम्यहम् प्रणमाम्यहम्। ಓಂ ಶ್ರೀ ಗುರುಭ್ಯೋ ನಮಃ. ಓಂ ಪರಮಾತ್ಮನೇ ನಮಃ. ಗುರುಭ್ಯೋ ನಮಃ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಭಗವಂತನ ಪೂರ್ಣ ಅನುಗ್ರಹ ಆಶೀರ್ವಾದವಾಗಲಿ ಅನ್ನುವಂತಹ ಪ್ರಾರ್ಥನೆಯ ಜೊತೆಗೆ, ಕರ್ಮದಿಂದಲೇ ಕೂಡ ಈ ಜಗತ್ತು ಅನ್ನುವಂಥದ್ದು ನಡೀತಾ ಇರುವಂಥದ್ದು. ನಮಗೆ ಸಿಗುವಂತಹ ಪ್ರತಿಯೊಂದು ಕಷ್ಟ ಸುಖಗಳು ಕೂಡ ಆ ಕರ್ಮದ ಪ್ರಭಾವದಿಂದ ಸಿಗ್ತದೆ ಅನ್ನೋದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ಅದಕ್ಕೆ ಒಂದು ಶ್ಲೋಕವಿದೆ, ಕರ್ಮಾತ್ ಪರಂ ನಾಸ್ತಿ ಕಿಂಚಿತ್ ಕರ್ಮೈವ ಪರಮಂ ಪರಂ ತಸ್ಮಾತ್ ಸರ್ವಪ್ರಯತ್ನೇನ ಸತ್ಕರ್ಮಂ ಆಚರೇತ್ ಸದಾ ಅಂತ. ನೋಡಿ, ಕರ್ಮಾತ್ ಪರಂ ನಾಸ್ತಿ ಕಿಂಚಿತ್, ಈ ಜಗತ್ತಿನಲ್ಲಿ ಕರ್ಮಕ್ಕಿಂತಲೂ ದೊಡ್ಡದಾಗಿರತಕ್ಕಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಕರ್ಮೈವ ಪರಮಂ ಪರಂ, ಆ ಕರ್ಮವೇ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರತಕ್ಕಂಥದ್ದು, ಎಲ್ಲವನ್ನ ನಿಯಂತ್ರಣ ಮಾಡ್ತಾ ಇರತಕ್ಕಂಥದ್ದು ಕರ್ಮ. ಆ ಕರ್ಮವನ್ನು ಮಾಡುವವನು ಯಾರು? ನಾವು. ನೋಡಿ, ಅದಕ್ಕಾಗಿ ಎಲ್ಲರೂ ಹಿರಿಯರು ಹೇಳ್ತಾರೆ, ನಮ್ಮ ಕೈಯಲ್ಲೇ ಎಲ್ಲದೂ ಇದೆ, ನಾವು ನಮಗೆ ಬೇಕಾದ್ದನ್ನೇ ಸಾಧಿಸಬಹುದು ಅಂತ ಸಾಕಷ್ಟು ಜನ ಹೇಳ್ತಾರೆ. ಆದರೆ ಆ ಸಾಕಷ್ಟು ಜನ ಹೇಳಬೇಕಾದ್ರೆ ಎಲ್ಲರೂ ಏನನ್ನ ಅದನ್ನು ಅರ್ಥ ಮಾಡ್ಕೊಳ್ತಾರೆ ಅಂದರೆ, ನಾವು ಕೇವಲ ಪ್ರಯತ್ನ ಪಟ್ಟು ಏನನ್ನೋ ಸಾಧಿಸಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರೆ. ಆದರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಅದಲ್ಲ. ಶಾಸ್ತ್ರಗಳಲ್ಲಿ ನಿನ್ನ ಕೈಯಲ್ಲೇ ನಿನ್ನ ಹಣೆಯ ಬರವಿದೆ. ಇದರ ಅರ್ಥ ಏನು ಅಂದರೆ, ನೀನು ಇವತ್ತಿನಿಂದ ಸತ್ಕರ್ಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ನಿನಗೆ ಒಳ್ಳೆಯದು ಅನ್ನುವಂಥದ್ದು ಮುಂದೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ನೋಡಿ, ಇವತ್ತು ನಾವು ಯಾವ ಬೀಜವನ್ನು ಹಾಕ್ತೇವೆ, ನಾವು ನಾಳೆ ಅದರ ಫಲವನ್ನೇ ನಾವು ಅನುಭವಿಸ್ತೇವೆ. ಇವತ್ತು ನಾವು ಭತ್ತವನ್ನು ಬಿತ್ತಿ ಗೋಧಿಯನ್ನು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಗೋಧಿಯನ್ನು ಬಿತ್ತಿ ಭತ್ತವನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಗೋಧಿಯನ್ನು ಬಿತ್ತಿದ್ದೀಯಾ ಅಂದರೆ ಗೋಧಿಯೇ ಬೆಳೆಯಾಗಿ ಬರುತ್ತೆ, ಭತ್ತವನ್ನು ಬಿತ್ತಿದ್ರೆ ಭತ್ತವೇ ಬೆಳೆಯಾಗಿ ಬರುತ್ತೆ. ನೀನು ಇವತ್ತು ಕೆಟ್ಟ ಕರ್ಮವನ್ನು ಮಾಡಿ ನಾಳೆ ನಾನು ಒಳ್ಳೆಯದಾಗಬೇಕು ಅಂತಂದರೆ ಅದರಿಂದ ಎಂದೂ ಕೂಡ ನಿನಗೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನೀನು ಒಳ್ಳೆಯ ಕೆಲಸವನ್ನು ಮಾಡಿ ನನಗೆ ಕೆಟ್ಟದ್ದಾಗುತ್ತದೇನೋ ಅಂತ ವಿಚಾರ ಮಾಡಿದ್ರೆ ನಿನಗೆ ಕೆಟ್ಟದ್ದಾಗಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಳ್ಳೆಯ ಕೆಲಸವನ್ನು ಮಾಡಿದ್ದೀಯಾ, ನಿನಗೆ ಒಳ್ಳೆಯದು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ಅದಕ್ಕಾಗಿ ಕರ್ಮಾತ್ ಪರಂ ನಾಸ್ತಿ ಕಿಂಚಿತ್, ನೀನು ಮಾಡುವ ಇವತ್ತಿನ ಕರ್ಮವೇ ನಾಳೆ ನಿನ್ನ ಭವಿಷ್ಯವನ್ನು ಬರೆಯುವಂತಹ ಬ್ರಹ್ಮನಾಗುತ್ತದೆ. ನಮ್ಮ ಹಣೆಯ ಬರವನ್ನು ನಾವೇ ಬರೆದುಕೊಳ್ಳೋದು. ಇವತ್ತು ನಾವು ಒಳ್ಳೆಯದನ್ನು ಮಾಡಿದ್ವಿ, ನಾವು ನಾಳೆ ಅದರ ಫಲವನ್ನು ಅನುಭವಿಸ್ತೇವೆ. ಇವತ್ತು ನಾವು ಎಷ್ಟೋ ಜನರನ್ನು ನೋಡ್ತೇವೆ. ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ, ಶ್ರೀಮಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಹೇಗೆ ಹುಟ್ಟುತ್ತಾನೆ? ಅವನು ಹಿಂದಿನ ಜನ್ಮಾಂತರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ, ಆತ ಹಿಂದಿನ ಎಷ್ಟೋ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದ್ದಾನೆ. ಮಾಡಿರುವುದರಿಂದಲೇ ಇವತ್ತು ಅಂತಹ ಒಂದು ಶ್ರೀಮಂತವನಾಗಿರ್ತಕ್ಕಂಥ ಒಂದು ಮನೆಯಲ್ಲಿ ಹುಟ್ಟಿ ಸಕಲ ವಿಧವಾದಂತಹ ಅಷ್ಟೈಶ್ವರ್ಯಗಳನ್ನು ಆತ ಅನುಭವಿಸ್ತಾನೆ. ನಾನು ಒಬ್ಬ ಭಾರತದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಸಂಗೀತಗಾರರ ಜೀವನವನ್ನು ನಾವು ಧ್ಯಾನಾಸಕ್ತಿಯಲ್ಲಿದ್ದಾಗ ನೋಡಿದ್ವಿ. ಅವನು ಏನಾಗಿದ್ದ? ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತಗಾರ, ಭಾರತ ರತ್ನ ಪುರಸ್ಕಾರವನ್ನು ಪಡೆದಿರ್ತಕ್ಕಂಥ ಒಬ್ಬ ಮಹಾನ್ ಶ್ರೇಷ್ಠವಾದಂಥ ಒಬ್ಬ ಸಂಗೀತಗಾರ. ಆ ಸಂಗೀತಗಾರ ಹೇಗೆ ಇಷ್ಟೆಲ್ಲ ಅದ್ಭುತವಾಗಿ ಆತ ಒಂದು ಜೀವನದಲ್ಲಿ ಹಾಗೆ ಹಾಡಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನು ನಾನು ನೋಡಿದಾಗ, ಹಿಂದಿನ 13 ಜನ್ಮಗಳಿಂದ ಮಾಡಿರ್ತಕ್ಕಂಥ ಒಂದು ಸಾಧನೆ ಅವನಿಗೆ ಈ ಜನ್ಮದಲ್ಲಿ ಭಾರತ ರತ್ನ ಪುರಸ್ಕಾರವನ್ನು ಕೊಡುವಷ್ಟರ ಮಟ್ಟಿಗೆ ಅವನನ್ನು ತೆಗೆದುಕೊಂಡು ಹೋಗಿ ಅವನನ್ನು ಮಹಾನ್ ಸಂಗೀತಗಾರನನ್ನಾಗಿ ಮಾಡ್ತು ಅನ್ನುವಂಥದ್ದನ್ನು ನಾವು ಧ್ಯಾನ ದೃಷ್ಟಿಯಿಂದ ಕಂಡುಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆಯನ್ನು ಯಾಕೆ ನಿಮಗೆ ಹೇಳಿದೆ ಅಂತಂದರೆ, ಒಂದು ಮಹಾನ್ ಸಾಧನೆಯಾಗಲಿಕ್ಕೆ ಕೇವಲ ನಮ್ಮ ಒಂದು ಜನ್ಮದ ಪುಣ್ಯ ಇರೋದಿಲ್ಲ, ಜನ್ಮಾಂತರದ ಪುಣ್ಯ ಬಂದು ಸಂಗ್ರಹವಾಗಿ ಒಂದು ಮಹಾನ್ ಜನ್ಮ ಅನ್ನುವಂಥದ್ದು ನಿರ್ಮಾಣವಾಗ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಲ್ಲಿ ಈ ಒಂದು ಘಟನೆಯನ್ನು ಹೇಳಿರುವಂಥದ್ದು. ಕರ್ಮಾತ್ ಪರಂ ನಾಸ್ತಿ ಕಿಂಚಿತ್ ಕರ್ಮೈವ ಪರಮಂ ಪರಂ, ಕರ್ಮಕ್ಕಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಸತ್ಕರ್ಮ. ಆದ್ದರಿಂದ ಪ್ರಯತ್ನಪೂರ್ವಕವಾಗಿ ಎಲ್ಲ ರೀತಿಯಾದಂಥ ಪ್ರಯತ್ನದಿಂದ ನಾವು ಸತ್ಕರ್ಮಂ ಆಚರಿಸದ, ಯಾವಾಗಲೂ ಒಳ್ಳೆಯ ಕರ್ಮವನ್ನೇ ನಾವು ಆಚರಣೆ ಮಾಡಬೇಕು. ತಾವು ಪ್ರಶ್ನೆ ಮಾಡಬಹುದು ಇಲ್ಲಿ, ನೀವು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥದ್ದು ಕರ್ಮವೇ ಅಂದರೆ ದೇವರು ಕೂಡ ಕರ್ಮಕ್ಕಿಂತ ಶ್ರೇಷ್ಠನಲ್ಲವೇನು ಅಂತ ಕೇಳಬಹುದು ನೀವು. ಭಗವಂತನೂ ಕೂಡ ಕರ್ಮಕ್ಕೆ ಅನುಗುಣವಾಗಿ
ಅಧೀನನಾಗಿಯೇ ನಡ್ಕೊಳ್ಬೇಕಾಗಿದೆ. ಯಾಕೆಂದರೆ ಕರ್ಮ ಅನ್ನುವಂಥದ್ದು ಅವನೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು ಮೀರಿ ಹೋಗುವಂತಹ ಶಕ್ತಿ ಅವನಿಗೂ ಕೂಡ ಇಲ್ಲ. ಈಗ ಉದಾಹರಣೆಗಾಗಿ ಭಾರತಕ್ಕೆ ಒಂದು ಸಂವಿಧಾನವನ್ನು ನಾವು ನಿರ್ಮಾಣ ಮಾಡಿಕೊಂಡ್ವಿ. ಭಾರತಕ್ಕೆ ಸಂವಿಧಾನ ನಿರ್ಮಾಣ ಮಾಡಲಿಕ್ಕೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಬೋರ್ಡನ್ನು ಮಾಡಿದ್ರು. ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ಮಹಾನ್ ವಿದ್ವಾಂಸರು ಆ ಸಂವಿಧಾನದ ನಿರ್ಮಾಣ ಮಾಡುವಂಥ ಒಂದು ಕಮಿಟಿಯಲ್ಲಿ ಇದ್ದರು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದರು. ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅವರ ಜೊತೆಗೆ ಇನ್ನೂ 100 ಜನ ಆ ಒಂದು ಕಮಿಟಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವರು ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ, ಚರ್ಚೆಯನ್ನು ಮಾಡಿದ್ದಾರೆ. ಅವರೆಲ್ಲರೂ ಮಾಡಿ ಒಂದು ದೊಡ್ಡದಾದಂಥ ಸಂವಿಧಾನವನ್ನು ಭಾರತಕ್ಕೆ ಕೊಟ್ಟರು. ಆ ಸಂವಿಧಾನವನ್ನು ನಾವು 1950ರಲ್ಲಿ ಅದನ್ನು ಸ್ವೀಕಾರ ಮಾಡಿದ್ವಿ. ಯಾವಾಗ ಅದನ್ನು ಸ್ವೀಕಾರ ಮಾಡಿ ಇದು ಭಾರತದ ಸಂವಿಧಾನ ಅಂತೇಳಿ ಯಾವಾಗ ಅದು ಅಂಗೀಕಾರ ಆಯಿತು, ಅಂಗೀಕಾರವಾದ ಮರುಕ್ಷಣದಿಂದ ಆ ಸಂವಿಧಾನ ಅನ್ನುವಂಥದ್ದು ಬರದವನಿಗೂ ಕೂಡ ಅಪ್ಲೈ ಆಗ್ತದೆ. ಬರದವನು ಅದನ್ನು ಮೀರಿ ಹೋಗುವಂತಿಲ್ಲ. ಈಗ ಉದಾಹರಣೆಗಾಗಿ ಭಾರತದಲ್ಲಿ ಭಾರತೀಯ ದಂಡ ಸಂಹಿತ ಅಂತ ಹೇಳಿದೆ, ಭಾರತೀಯ ನ್ಯಾಯ ಸಂಹಿತ ಅಂತೇಳಿ ಈಗ ಅದನ್ನು ಬದಲಾಯಿಸಿದ್ದಾರೆ. ಭಾರತೀಯ ನ್ಯಾಯ ಸಂಹಿತ ಇಂಥವನಿಗೆ ಇಂಥ ಶಿಕ್ಷೆಯನ್ನು ಕೊಡಬೇಕು, ಇಂತಹ ತಪ್ಪಿಗೆ ಇಂಥ ಶಿಕ್ಷೆಯನ್ನು ಕೊಡಬೇಕು. ಉದಾಹರಣೆಗಾಗಿ ಒಬ್ಬ ವ್ಯಕ್ತಿ ಏನೋ ಒಂದು ತಪ್ಪನ್ನು ಮಾಡಿದ್ದಾನೆ, ಅವನಿಗೆ 14 ವರ್ಷ ಜೈಲು ಶಿಕ್ಷೆಯನ್ನು ಕೊಡಬೇಕು ಅಂತ ಅದರಲ್ಲಿ ಬರೀತಾನೆ. ಆ ಬರೆದಂಥ ವ್ಯಕ್ತಿ ಏನಿದ್ದಾನೆ ಅವನು ಒಂದು ವೇಳೆ ನಾಳೆ ಇದೇ ತಪ್ಪನ್ನು ಮಾಡಿದರೆ ಅವನಿಗೂ 14 ವರ್ಷ ಶಿಕ್ಷೆಯೇ ಸಿಗತ್ತೆ. ಹಾಗೆಯೇ ಒಂದೇ ವ್ಯವಸ್ಥೆ ಎನ್ನುವಂಥದ್ದು ನಿರ್ಮಾಣ ಆದ ಮೇಲೆ ಅದನ್ನು ಮೀರಿ ಹೋಗುವಂಥ ಶಕ್ತಿ ಯಾರಿಗೂ ಇರೋದಿಲ್ಲ. ಅದೇ ರೀತಿ ಭಗವಂತ ಅನ್ನುವಂಥವನು ಈ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ, ಯಾವುದು ಕರ್ಮ ಅನ್ನುವಂಥ ವ್ಯವಸ್ಥೆ. ಆ ಕರ್ಮ ವ್ಯವಸ್ಥೆಯನ್ನು ಆತ ನಿರ್ಮಾಣ ಮಾಡಿದ ತಕ್ಷಣದಲ್ಲಿ ಆ ಒಂದು ವ್ಯವಸ್ಥೆ ಅವನಿಗೂ ಕೂಡ ಅಪ್ಲೈ ಆಗ್ತದೆ. ಅದರ ಬಗ್ಗೆ ನಮಗೆ ಪುರಾಣಗಳಲ್ಲಿ ಸಾಕಷ್ಟು ಕಥೆಗಳು ಸಿಗ್ತವೆ. ಶಿವ ಅನ್ನುವಂಥವನು ಒಮ್ಮೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಬ್ರಹ್ಮ ಅಲ್ಲಿ ಅವನದೇ ಆದಂಥ ಕೆಲಸದಲ್ಲಿ ನಿರತನಾಗಿದ್ದ. ಶಿವ ಬಂದಿರುವಂಥದ್ದನ್ನು ಆತ ನೋಡಲಿಲ್ಲ. ಶಿವನಿಗೆ ಒಂದು ರೀತಿಯಲ್ಲಿ ಅವಮಾನವಾದಂತಾಯಿತು. ಬ್ರಹ್ಮಲೋಕಕ್ಕೆ ನಾನು ಬಂದರೂ ಕೂಡ ಬ್ರಹ್ಮ ನನ್ನನ್ನು ಸರಿಯಾಗಿ ಸ್ವಾಗತವನ್ನು ಮಾಡಲಿಲ್ಲ, ನನಗೆ ಕೊಡಬೇಕಾದಂಥ ಗೌರವವನ್ನು ಕೊಡಲಿಲ್ಲ ಅಂತ ಅವನಿಗೆ ಅನಿಸ್ತು. ಬ್ರಹ್ಮನಿಗೆ ಹೋಗಿ ಕೇಳಿದ, ಬ್ರಹ್ಮ ನನಗೆ ಯಾಕೆ ನೀನು ಇದನ್ನು ಕೊಡಲಿಲ್ಲ, ನೀನು ತಪ್ಪು ಮಾಡಿದಿ. ಆಗ ಬ್ರಹ್ಮ ಹೇಳ್ತಾನೆ, ಇಲ್ಲ ನಾನೇನು ತಪ್ಪು ಮಾಡಲಿಲ್ಲ, ನೀನು ಬಂದಾಗ ನಾನು ಎದ್ದು ನಿಂತು ಕೈಯನ್ನು ಮುಗಿಯಬೇಕಾದಂಥ ಅವಶ್ಯಕತೆ ಇಲ್ಲ. ಯಾಕೆ, ನಾವು ಬ್ರಹ್ಮ ವಿಷ್ಣು ಮಹೇಶ್ವರರು 3 ಜನ ನಾವು ಸಮಾನರು, ನಾನು ನಿನಗೆ ವಿಶೇಷವಾದ ಗೌರವವನ್ನು ಕೊಡಬೇಕು ಅಂತಿಲ್ಲ. ಹೀಗೆ ಏನೋ ಒಂದು ರೀತಿಯಲ್ಲಿ ಒಂದು ವಾದ ವಿವಾದಗಳು ಬೆಳೆದು ಶಿವನಿಗೆ ತಾನು ಹೆಚ್ಚೋ ಬ್ರಹ್ಮ ತಾನು ಹೆಚ್ಚೋ ಅಂಥೇಳಿ 2 ಜನರಲ್ಲಿ ಬಹಳ ದೊಡ್ಡದಾದಂಥ ಒಂದು ವಾದ ಬೆಳೀತು. ಬೆಳೆದಾಗ ಶಿವ ಒಂದು ಪಾಯಿಂಟಿಗೆ ಬಂದು ನಿಲ್ತಾನೆ. ನೋಡು ಬ್ರಹ್ಮ, ನನಗೆ 5 ತಲೆಗಳಿದ್ದಾವೆ, ನೀನು ಚತುರ್ಮುಖ ಬ್ರಹ್ಮ, ನಿನಗೆ 4 ತಲೆಗಳು ಇರುವಂಥದ್ದು, ನಿನಗಿಂತಲೂ 1 ತಲೆ ನನಗೆ ಹೆಚ್ಚಿದೆ, ನಾನು ಪಂಚಾನನ, ಆದ್ದರಿಂದ ನಿನಗಿಂತಲೂ ನಾನು ಶ್ರೇಷ್ಠನಾದಂಥವನು. ಆಗ ಬ್ರಹ್ಮ ಹೇಳ್ತಾನೆ, ನಾನು ಸೃಷ್ಟಿಕರ್ತ, ನಿನಗೆ 5 ತಲೆ ಇದ್ದರೆ ನನಗೆ 5 ಅಲ್ಲ, ನಾನು 10 ತಲೆಯನ್ನು ಬೇಕಾದರೂ ನಾನು ನಿರ್ಮಾಣ ಮಾಡಿಕೊಳ್ಳಬಹುದು. ಆದ್ದರಿಂದ ನಿನಗೆ 5 ತಲೆ ಇರೋದರಿಂದ ಇವತ್ತಿಂದ ನನಗೂ 5 ತಲೆ ಇದೆ ಅಂಥೇಳಿ 4 ತಲೆಗಳ ಮೇಲೆ ಇನ್ನೊಂದು ತಲೆಯನ್ನು ಆತ ಸೃಷ್ಟಿ ಮಾಡಿಕೊಂಡ. ಅಂದರೆ ನಾನು ಶಿವನಿಗೆ ಸಮಾನನಾಗಿರ್ತಕ್ಕಂಥವನು ಅಂತ ಮಾಡಲಿಕ್ಕೆ. ಆಗ ಶಿವ ಏನು ಮಾಡ್ತಾನೆ ಅಂತಂದರೆ, ನೀನು ಸೃಷ್ಟಿಕರ್ತನಾಗಿ ತಲೆಯನ್ನು ನಿರ್ಮಾಣ ಮಾಡಿದರೆ ನಾನು ಲಯಕರ್ತ, ಅದನ್ನು ಸಂಹಾರ ಮಾಡುವಂಥ ಶಕ್ತಿ ನನಗಿದೆ ಅಂತ ಬ್ರಹ್ಮನ ಆ ಏನು 5ನೆಯ ತಲೆ ಇದೆ ಆ 5ನೆಯ ತಲೆಗೆ ಕೈಯನ್ನು ಹಾಕಿ ಆ ತಲೆಯನ್ನು ಕಿತ್ತು ಬಿಡ್ತಾನೆ. ಈ ಕಿತ್ತಾಗ ಅಲ್ಲಿ ಹಿಂಸೆಯನ್ನು ಮಾಡಿರ್ತಕ್ಕಂಥ ಪಾಪ ಅನ್ನುವಂಥದ್ದು ಶಿವನಿಗೆ ಬಂದುಬಿಡ್ತು. ಬ್ರಹ್ಮಹತ್ಯಾ ದೋಷ ಅನ್ನುವಂಥ ದೋಷ ಬಂತು. ಬ್ರಹ್ಮನ ತಲೆಯನ್ನು ಕಡಿದಂತಹ ದೋಷ ಅನ್ನುವಂಥದ್ದು ಅವನಿಗೆ ಬಂದಾಗ ಆ ಒಂದು ದೋಷವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕಾಗಿ ಶಿವ ಅನ್ನುವಂಥವನು 12 ವರ್ಷಗಳ ಕಾಲ ಭೂಮಿಯಲ್ಲಿ ಕಪಾಲವನ್ನು ಹಿಡಿದುಕೊಂಡು ಭಿಕ್ಷೆಯನ್ನು ಬೇಡಬೇಕಾಯಿತು ಅನ್ನುವಂಥ ಕಥೆಯನ್ನು ನಾವು ಕೇಳ್ತೇವೆ.
ಶಿವ ಅನ್ನುವಂಥವನು ಕಪಾಲಿಗೆ ಆಗಿ ತನ್ನ ಭಿಕ್ಷೆಯನ್ನು ಬೇಡಿ 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 ಆಮೇಲೆ ಕಾಶಿಯಲ್ಲಿ ಹೋಗಿ ಪಾರ್ವತಿ ಎನ್ನುವಂಥವಳು ಶಿವನ ಆ ಒಂದು ಕಷ್ಟವನ್ನು ನೋಡಲಿಕ್ಕೆ ಆಗದೆ ಅನ್ನಪೂರ್ಣೆಯ ಸ್ವರೂಪದಲ್ಲಿ ಅವನಿಗೆ ಭಿಕ್ಷೆಯನ್ನು ಕೊಟ್ಟಳು ಅನ್ನುವಂಥ ಕಥೆಯನ್ನು ನಾವು ಪುರಾಣದಲ್ಲಿ ಕೇಳ್ತೇವೆ. ಶಿವ ಎಲ್ಲವನ್ನ ಮೀರಿ ಇರತಕ್ಕಂಥವನು, ಅವನು ಭಗವತ್ ಸ್ವರೂಪನಾಗಿರ್ತಕ್ಕಂಥವನು, ಶಾಪಾನುಗ್ರಹವನ್ನು ಮಾಡುವಂಥ ಶಕ್ತಿ ಇರುವಂಥವನು, ಎಲ್ಲರಿಂದ ಪೂಜಿಸಲ್ಪಡುವಂಥವನು. ಆದರೂ ಅವನು ಮಾಡಿದ ತಪ್ಪಿಗೆ ಆತ 12 ವರ್ಷ ಶಿಕ್ಷೆಯನ್ನು ಅನುಭವಿಸಲೇಬೇಕಾಯಿತು. ಅದಕ್ಕಾಗಿ ಹೇಳುವಂಥದ್ದು ಕರ್ಮಾತ್ ಪರಂ ನಾಸ್ತಿ ಕಿಂಚಿತ್. ಕರ್ಮಕ್ಕಿಂತ ದೊಡ್ಡದಾಗಿರತಕ್ಕಂಥದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಭಗವಂತನೂ ಕೂಡ ಕರ್ಮವನ್ನು ಮೀರಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಒಂದು ವೇಳೆ ತಪ್ಪನ್ನು ಮಾಡಿದ್ದಾನೆ ಅಂತಂದರೆ ಆ ತಪ್ಪಿಗೆ ಅನುಗುಣವಾಗಿರ್ತಕ್ಕಂತಹ ಒಂದು ಫಲವನ್ನು ಭಗವಂತನೂ ಕೂಡ ಅನುಭವಿಸಬೇಕಾಗತ್ತೆ. ಅದಕ್ಕಾಗಿಯೇ ರಾಮಾವತಾರದಲ್ಲಿಯೂ ನಾವು ಇಂತಹ ಘಟನೆಗಳನ್ನು ನೋಡ್ತೇವೆ. ರಾಮ ಅನ್ನುವಂಥವನು ವಾಲಿಗೆ ಹಿಂದಿನಿಂದ ಬಾಣವನ್ನು ಬಿಡ್ತಾನೆ. ವಾಸ್ತವಿಕವಾಗಿ ಆಗ ಧರ್ಮಯುದ್ಧ ಇರುವಂಥದ್ದು. ಧರ್ಮಯುದ್ಧದಲ್ಲಿ ಹಿಂದಿನಿಂದ ಪ್ರಹಾರ ಮಾಡುವಂತಿಲ್ಲ. ವಾಲಿ ಮತ್ತು ಸುಗ್ರೀವ ಯುದ್ಧವನ್ನು ಮಾಡಬೇಕಾದ್ರೆ ರಾಮ ಅನ್ನುವಂಥವನು ಅಡಗಿಕೊಂಡು ನಿಂತು ವಾಲಿಗೆ ಬಾಣವನ್ನು ಬಿಡ್ತಾನೆ. ವಾಲಿಗೆ ಆ ಬಾಣ ಅನ್ನುವಂಥದ್ದು ತಾಗಿ ವಾಲಿ ಕೆಳಗೆ ಬೀಳ್ತಾನೆ. ಬಿದ್ದಾಗ ರಾಮ ಹೋಗಿ ಅವನ ಮುಂದೆ ನಿಲ್ತಾನೆ. ಸಾಯ್ತಾ ಇರುವಂತಹ ವಾಲಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಧರ್ಮಾತ್ಮನಾಗಿರ್ತಕ್ಕಂಥ ಹೇ ರಾಮನೇ, ನೀನು ವಾಸ್ತವಿಕವಾಗಿ ಈಗ ನೀನು ಮಾಡಿರುವಂಥದ್ದು ಧರ್ಮವೇ? ನೀನು ತಪ್ಪಲ್ವಾ ಮಾಡಿದ್ದು? ಹಿಂದಿನಿಂದ ಬಾಣ ಹೊಡಿಬಾರದು, ಆದರೂ ನೀನು ಹೊಡೆದಿದ್ದೀಯಾ? ನೀನು ತಪ್ಪು ಮಾಡಿದ್ದೀಯಾ? ನೀನು ಭಗವಂತನ ಸ್ವರೂಪನೇ ಆಗಿರಬಹುದು, ಆದರೆ ನೀನು ತಪ್ಪನ್ನು ಮಾಡಿದ್ದೀಯಾ, ಇದಕ್ಕೆ ಫಲ ಏನು ಅಂತ ಕೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ವಾಲಿ, ನೀನು ಹೇಳುವುದು ಸತ್ಯ. ನಾನು ಧರ್ಮ ಸಂಸ್ಥಾಪನೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ನಿನ್ನ ಸಂಹಾರವನ್ನು ಮಾಡಬೇಕಾಯಿತು. ಆದರೆ ನಾನು ಮಾಡಿರುವಂಥದ್ದು ತಪ್ಪಾಗಿರುವುದರಿಂದ ಈ ಜನ್ಮದಲ್ಲಿ ನಾನು ನಿನಗೆ ಅಡಗಿಕೊಂಡು ಬಾಣ ಹೊಡೆದ ಹಾಗೆ ನನ್ನ ಮುಂದಿನ ಜನ್ಮದಲ್ಲಿ ನೀನು ನನಗೆ ಬಾಣವನ್ನು ಹೊಡಿ, ನಾನು ಸಾಯ್ತೇನೆ ಅಂತ ಹೇಳಿದ್ದ. ಮುಂದೆ ಯಾವಾಗ ರಾಮನೇ ಕೃಷ್ಣನಾಗಿ ಹುಡ್ತಾನೆ, ಕೃಷ್ಣನ ನಿರ್ಯಾಣ ಕಾಲದಲ್ಲಿ, ಕೃಷ್ಣನ ಅವತಾರ ಸಮಾಪ್ತಿಯ ಕಾಲದಲ್ಲಿ ಕೃಷ್ಣ ಒಂದು ಮರದ ಕೆಳಗಡೆ ಮಲಗಿರ್ತಾನೆ. ದೂರದಲ್ಲಿರುವಂಥ ಒಬ್ಬ ವ್ಯಾಧ ಆ ಕೃಷ್ಣನ ಒಂದು ಹೆಬ್ಬೆರಳು ಅವನಿಗೆ ಯಾವುದೋ ಪ್ರಾಣಿಯ ಕಿವಿಯ ಹಾಗೆ ಕಾಣಿಸುತ್ತೆ. ಆತ ಆ ಹೆಬ್ಬೆರಳಿಗೆ ಬಾಣವನ್ನು ಬಿಡ್ತಾನೆ. ಅದು ಬಂದು ಕೃಷ್ಣನ ಕಾಲಿನ ಹೆಬ್ಬೆರಳಿಗೆ ತಾಗತ್ತೆ. ಬಂದು ನೋಡ್ತಾನೆ, ಕೃಷ್ಣ ಮಲಗಿದ್ದಾನೆ. ಆ ವ್ಯಾಧ ಬೇಟೆಗಾರ ಕಾಲಿಗೆ ಬೀಳ್ತಾನೆ. ಅಯ್ಯೋ ಭಗವನ್, ನನ್ನಿಂದ ತಪ್ಪಾಯಿತು, ನಾನು ನಿನಗೆ ಬಾಣ ಹೊಡಿಬಾರ್ದಾಗಿತ್ತು, ನಾನು ಹೊಡೆದೆ. ಆಗ ಕೃಷ್ಣ ಹೇಳ್ತಾನೆ, ಹೇ ವ್ಯಾಧನೇ, ನಿನಗೆ ನೆನಪಿಲ್ಲ, ನೀನು ಹಿಂದಿನ ಜನ್ಮದಲ್ಲಿ ವಾಲಿಯಾಗಿ ಹುಟ್ಟಿದ್ದಿ. ಆಗ ನಾನು ನಿನಗೆ ಬಾಣವನ್ನು ಹೊಡೆದಿದ್ದೆ. ಹೀಗೆ ನಾನೇ ಹೇಳಿದ್ದೆ, ನೀ ಮುಂದಿನ ಜನ್ಮದಲ್ಲಿ ನೀನು ಬಾಣ ಹೊಡಿ, ನಾನು ಸಾಯ್ತೀನಿ ಅಂಥೇಳಿ. ಹಾಗಾಗಿ ನೀನು ಸತ್ತಿದ್ದಕ್ಕೆ ಈಗ ನಾನು ಸಾಯ್ತಾ ಇದ್ದೇನೆ ನಿನ್ನ ಬಾಣಕ್ಕೆ. ನೋಡಿ, ಭಗವಂತನಿಗೆ ಹೊಡೆದಂಥ ಬಾಣವೂ ಕೂಡ ಭಗವಂತ ಮತ್ತೆ ಬಾಣವನ್ನು ತಿಂದು ಸಾಯಬೇಕಾಯಿತು ಅಂದ ಮೇಲೆ ಇವತ್ತು ನಾವು ಏನು ಹರಕೊಂಡು ಬೇರೆ ಪ್ರಾಣಿಗಳನ್ನು ತಿನ್ನುತ್ತಾ ಇದ್ದೇವೆ ಮನುಷ್ಯರು, ನಿಮ್ಮ ಗತಿ ಏನಾಗಬಹುದು? ನಿಮ್ಮನ್ನು ಎಷ್ಟು ಪ್ರಾಣಿಗಳು ಹರಿದು ತಿನ್ನುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಇವತ್ತೇ ನಾವು ಜಾಗೃತರಾಗಬೇಕಾಗಿದೆ. ನಾವು ಸತ್ ಕರ್ಮದಲ್ಲಿ ನಿರತರಾಗಬೇಕಾಗಿದೆ. ಇನ್ನೊಂದು ಪ್ರಾಣಿಗೆ ಹಿಂಸೆಯನ್ನು ಕೊಟ್ಟು ಬದುಕುವಂಥದ್ದನ್ನು ನಾವು ಬಿಡಬೇಕಾಗಿದೆ. ಅಂದಾಗ ನಮ್ಮ ಜೀವನದಲ್ಲಿ ಶಾಂತಿ, ನೆಮ್ಮದಿ ಅನ್ನುವಂಥದ್ದು, ಆಮೇಲೆ ಶ್ರದ್ಧೆ ಅನ್ನುವಂಥದ್ದು ಎಲ್ಲವೂ ಕೂಡ ಉದ್ಭವವಾಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಕರ್ಮ ಸಿದ್ಧಾಂತವನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ತನ್ಮುಖೇನವಾಗಿ ತಾವು ನಡೆದರೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ನೆಮ್ಮದಿ ಅನ್ನುವಂಥದ್ದು ಶಾಶ್ವತವಾಗಿ ನೆಲೆಗೂಡುತ್ತೆ ಅನ್ನುವಂಥ ಒಂದು ವಿಚಾರವನ್ನು ತಮಗೆಲ್ಲ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಭಗವಂತನ ಪೂರ್ಣ ಅನುಗ್ರಹ ಆಶೀರ್ವಾದ ಸದಾಕಾಲವೂ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ತತ್ಸತ್. सकल लोकोद्धारकम्